40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಚೀನಾ ಹಿಮಾಲಯದಲ್ಲಿ ಒಂದು ರೈಲ್ವೆ ಪ್ರಾಜೆಕ್ಟ್ಗಾಗಿ ಬರೋಬ್ಬರಿ 3.5 ಲಕ್ಷ ಕೋಟಿ ಹಣ ಸುರಿತಾ ಇದೆ. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಚೀನಾದ ಪ್ರಮುಖ ನಗರ ಚೆಂಡೂನಿಂದ ಟಿಬೆಟ್ ರಾಜಧಾನಿ ಲಾಸಾಗೆ ನೇರ ಸಂಪರ್ಕ ಏರ್ಪಡುತ್ತೆ. ಪ್ರಯಾಣದ ಅವಧಿ 34 ಗಂಟೆಯಿಂದ 13 ಗಂಟೆಗೆ ಇಳಿಯುತ್ತೆ. ಅರ್ಧ ದಿನದಲ್ಲಿ ಚೀನಿ ಸೈನಿಕರು ಬಾರ್ಡರ್ಗೆ ಇಳಿಬಹುದು. ಸ್ನೇಹಿತರೆ, ಭಾರತದೊಂದಿಗೆ ಕಾಲಕ್ಕೆರೆದು ಯುದ್ಧಕ್ಕೆ ಅಣಿಯಾಗ್ತಿರೋ ಕುತಂತ್ರಿ ಚೀನಾದ ಸಣ್ಣ ಟ್ರೇಲರ್ ಅಷ್ಟೇ ಇದು. 3,500 ಕಿಲೋಮೀಟರ್ ಗಡಿಯಾದ್ಯಂತ ಡ್ರ್ಯಾಗನ್ ಇಂಥ 10 ಹಲವು ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದೆ. ಗಡಿ ಹಳ್ಳಿಗೆ ಜನರನ್ನ ಕಳಿಸೋದು, ನದಿ ನೀರನ್ನ ಹಿಡಿದು ನಿಲ್ಲಿಸಿ ಡ್ಯಾಮ್ ಕಟ್ಟಿ ಅದನ್ನ ಜಲಸ್ಫೋಟಕದ ರೀತಿ ಬಳಸೋದು, ಈ ರೀತಿ ಎಲ್ಲಾ ತರ ಭಾರತವನ್ನ ಯುದ್ಧಕ್ಕೆ ಕೆಡತಾ ಇದೆ. ಹೀಗಾಗಿ ಈ ವರದಿಯಲ್ಲಿ ಡ್ರ್ಯಾಗನ್ ಎಲಿಫೆಂಟ್ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಲೆ ಭಾರತದ ಬೆನ್ನ ಹಿಂದೆ ಚೀನಾ ಮಾಡ್ತಿರೋ ಈ ಮಹಾ ಸಂಚೆ ಏನಿದೆ, ಮಹಾ ತಯಾರಿ, ಸಣ್ಣ ತಯಾರಿ ಅಲ್ಲ ಇದು. ಈ ವರದಿ ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಂತ ಮ್ಯಾಸಿವ್ ತಯಾರಿಯನ್ನ ಭಾರತದೊಂದಿಗಿನ ಯುದ್ಧಕ್ಕೆ ಚೀನಾ ಮಾಡ್ತಾ ಇದೆ ಅಂತ, ಭಾರತವನ್ನ ಯಾವ ರೀತಿ ಕೆಣಕ್ತಾ ಇದೆ ಅಂತ. ಬಾರ್ಡರ್ ನಲ್ಲಿ ಇನ್ಫ್ರಾಸ್ಫೋಟ. ಸ್ನೇಹಿತರೆ, ಭಾರತದ ವಿರುದ್ಧ ಕತ್ತಿ ಮಸಿತಾ ಇರೋ ಚೀನಾ ಭಾರತವನ್ನ ಕೆಣಕೋಕೆ ಮಾಡ್ತಿರೋ ಮೊದಲ ಕೆಲಸ ಅಂದ್ರೆ ಇನ್ಫ್ರಾಸ್ಫೋಟ. ಗಡಿ ಭಾಗದಲ್ಲಿ ವ್ಯಾಪಕವಾಗಿ ಮೂಲಸೌಕರ್ಯಗಳನ್ನು ನಿರ್ಮಿಸ್ತಾ ಇದೆ. ನೀವು ನೋಡ್ತಿರ್ಬೋದು, ಇದು ಚೀನಾದ ವೆಸ್ಟರ್ನ್ ಥಿಯೇಟರ್ ಕಮಾಂಡ್ ಭಾರತಕ್ಕಾಗಿನೇ ಅಂತಲೇ ಸೃಷ್ಟಿಸಿರೋ ವಿಶೇಷ ಸೇನಾ ಘಟಕ. ಬರೋಬ್ಬರಿ 67 ಲಕ್ಷ ಚದರ ಕಿಲೋಮೀಟರ್ ವಿಶಾಲ. ಹತ್ತತ್ರ 80% ಚೀನಾವನ್ನ ಅಂದ್ರೆ ಅದರ ಭೂಪ್ರದೇಶವನ್ನ ಕವರ್ ಮಾಡುತ್ತೆ. ಅದರಲ್ಲಿ ಬಹುತೇಕ ಜಾಗ ಇನ್ಆಕ್ಸೆಸಿಬಲ್. ಗೋಬಿ ಮರುಭೂಮಿ, ಮಂಗೋಲಿಯಾದ ಗುಡ್ಡಗಾಡು, ಟಿಬೆಟ್ ಪ್ರಸ್ಥಭೂಮಿಯಂತಹ ದುರ್ಗಮ ಪ್ರದೇಶದಿಂದ ಕೂಡ್ಕೊಂಡಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಚೀನಾ 1006 ಕಿಲೋಮೀಟರ್ ರಸ್ತೆ ನಿರ್ಮಿಸಿದೆ. ಜೇಮ್ಸ್ ಟೌನ್ ವರದಿ ಪ್ರಕಾರ 1959ರಲ್ಲಿ ಅಂದ್ರೆ 20ನೇ ಶತಮಾನದ ಮಧ್ಯಭಾಗದಲ್ಲಿ ಟಿಬೆಟ್ ಕೇವಲ 7,000 ಕಿಲೋಮೀಟರ್ ರೋಡ್ ನೆಟ್ವರ್ಕ್ ಹೊಂದಿತ್ತು. ಆದರೆ 2024ರಲ್ಲಿ ಬರೋಬ್ಬರಿ 1 ಲಕ್ಷ ಕಿಲೋಮೀಟರ್ಗೆ ವಿಸ್ತರಣೆಯಾಗಿದೆ. 7,000 ಕಿಲೋಮೀಟರ್ 1 ಲಕ್ಷ ಕಿಲೋಮೀಟರ್. ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಡ್ರ್ಯಾಗನ್ ದಿನಕ್ಕೆ 5 ಕಿಲೋಮೀಟರ್ ಹೊಸ ರಸ್ತೆಯನ್ನು ಈ ಭಾಗದಲ್ಲಿ ಹಾಕ್ತಿದೆ. ಆತಂಕಕಾರಿ ವಿಚಾರ ಅಂದರೆ ಇದರಲ್ಲಿ ಬಹುತೇಕ ರಸ್ತೆಗಳು ಭಾರತದ ಗಡಿವರೆಗೆ ತಲುಪ್ತವೆ. ಹೀಗಾಗಿ ಚೀನಾ ಈ ರಸ್ತೆಗಳನ್ನು ಡ್ಯುಯಲ್ ಪರ್ಪಸ್ಗೆ ಅಂದರೆ ನಾಗರಿಕ ಬಳಕೆ ಮತ್ತು ಮಿಲಿಟರಿ ಉಪಯೋಗ ಎರಡಕ್ಕೂ ಯೂಸ್ ಮಾಡೋಕ್ಕೆ ಪ್ಲಾನ್ ಮಾಡಿದೆ. ಹೀಗಾಗಿ ಒಂದು ಕಾಲದಲ್ಲಿ ಇನ್ಆಕ್ಸೆಸಿಬಲ್ ಆಗಿದ್ದ ಜಾಗಗಳಿಗೆ ಚೀನಾ ಈಗ ಬೇಗ ತಲುಪೋಕೆ ಸಾಧ್ಯ ಆಗುತ್ತೆ. ಹಾಗಂತ ಭಾರತ ಏನು ಸುಮ್ಮನೆ ಕೂತಿಲ್ಲ. ಭಾರತ ಕೂಡ ಗಡಿ ಭಾಗದಲ್ಲಿ ರಸ್ತೆ ನಿರ್ಮಿಸ್ತಾ ಇದೆ. 3,000 ಮೀಟರ್ ಅಡಿ ಎತ್ತರದ ಸೆಲಾ ಕಣಿವೆಯಲ್ಲಿ ಅಸ್ಸಾಂನ ಗುವಾಹಟಿಯಿಂದ ಅರುಣಾಚಲ ಪ್ರದೇಶದ ತವಾಂಗ್ ಕನೆಕ್ಟ್ ಮಾಡುವ ವಿಶ್ವದ ಅತ್ಯಂತ ಉದ್ದನೆಯ ಬೈಲೇನ್ ಸುರಂಗ ಮಾರ್ಗವನ್ನು ನಿರ್ಮಿಸಿದೆ. 1,700 ಕಿಲೋಮೀಟರ್ ಉದ್ದದ ಅರುಣಾಚಲ ಫ್ರಂಟಿಯರ್ ಹೈವೇ ಮಾಡೋಕ್ಕೂ ಕೂಡ ಪ್ಲಾನ್ ಮಾಡಿದೆ. ಆದರೆ ಭಾರತದ ಬಾರ್ಡರ್ ರಸ್ತೆಗಳು ಚೀನಾಗೆ ಹೋಲಿಸಿದ್ರೆ ತುಂಬಾ ಕಮ್ಮಿ ಮತ್ತು ಲಿಮಿಟೆಡ್. ಚೀನಾ ಕೇವಲ ಟಿಬೆಟ್ನಲ್ಲೇ 1 ಲಕ್ಷ ಕಿಲೋಮೀಟರ್ ರಸ್ತೆ ನಿರ್ಮಿಸಿದ್ರೆ ನಮ್ಮ BRO ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಪಾಕಿಸ್ತಾನ, ಚೀನಾ ಗಡಿ, ನಾರ್ತ್ ಈಸ್ಟ್ ಎಲ್ಲ ಕಡೆ ಸೇರಿ ಒಟ್ಟು 60,000 ಕಿಲೋಮೀಟರ್ನಷ್ಟೇ ರಸ್ತೆಯನ್ನು ನಿರ್ಮಾಣ ಮಾಡಿದೆ. ದಿನಕ್ಕೆ ನಾವು ಕೇವಲ 2.7 ಕಿಲೋಮೀಟರ್ ಅಷ್ಟೇ ರಸ್ತೆಯನ್ನು ಹಾಕ್ತಾ ಇದ್ದೀವಿ. ಚೀನಾ ನಮ್ಮ ಡಬಲ್ ಸ್ಪೀಡ್ನಲ್ಲಿ ರೋಡ್ ಅಂತ ಹೇಳಿ ಕೆಲಸ ಮಾಡ್ತಾ ಇದೆ. ಸ್ನೇಹಿತರಲ್ಲಿ, ಸ್ಪೀಡ್ ಅಂದ ತಕ್ಷಣ ನೆನಪಾಯಿತು, ನಮಗೂ ಕೂಡ ನಮ್ಮ ಪ್ರೀತಿಯ ವೀಕ್ಷಕರಿಗೆ ದುಪ್ಪಟ್ಟು ಸ್ಪೀಡ್ನಲ್ಲಿ ದುಪ್ಪಟ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅನ್ನೋ ಆಸೆ ಇದೆ. ಆದರೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಕೂಡ ಇಂಪಾರ್ಟೆಂಟ್ ಅಲ್ವಾ? ನೀವೆಷ್ಟು ಸ್ಪೀಡ್ನಲ್ಲಿ ನಮಗೆ ಶಕ್ತಿಯನ್ನು ಒದಗಿಸ್ತೀರೋ ಅಷ್ಟೇ ಸ್ಪೀಡ್ನಲ್ಲಿ ನಾವು ನಿಮಗೆ ಇನ್ನೂ ಹೆಚ್ಚಿನ ಸ್ವಾರಸ್ಯಕರ ಹಾಗೂ ಕೆಲಸಕ್ಕೆ ಬರುವಂತಹ ಸುದ್ದಿಯನ್ನ, ಮಾಹಿತಿಯನ್ನ ತಲುಪಿಸೋ ಕೆಲಸ ಮಾಡಬಹುದು. ಹೀಗಾಗಿ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಸ್ನೇಹಿತರೆ, ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. 5 ದಿನದಲ್ಲಿ ಸೇನಾ ಜಮಾವಣೆ. ಏನೋ ರಸ್ತೆಗಳ ಜೊತೆಗೆ ಚೀನಾ ಗಡಿಯಲ್ಲಿ ಹೈ ಸ್ಪೀಡ್ ರೈಲಿನ ಹಳಿಗಳನ್ನ ಕೂಡ ಯುದ್ಧೋಪಾದಿಯಲ್ಲಿ ಹಾಕ್ತಾ ಇದ್ದಾರೆ. ಚೀನಾದ ಕಾಂಗಿ ಪ್ರಾಂತ್ಯದಿಂದ ಟಿಬೆಟ್ ಸಂಪರ್ಕಿಸೋಕೆ $3-4 ಬಿಲಿಯನ್ ಸುರಿತಾ ಇದ್ದಾರೆ. ಸೆಚುವಾನ್ ನಿಂದ ಟಿಬೆಟ್ಗೆ ಹೊರಡೋ ರೈಲಿಗೆ ಬರೋಬ್ಬರಿ $45 ಬಿಲಿಯನ್ ಹರಿಸಿದ್ದಾರೆ. ಅದೇ ರೀತಿ ಶಿಂಚಿಯಾಂಗ್, ಹೋಟಾನ್, ಶಿಘಾತ್ ಸೇರಿದ ಹಾಗೆ ಚೀನಾದ ಅನೇಕ ಭಾಗಗಳನ್ನು ಟ್ರೈನ್ನಿಂದ ಟಿಬೆಟ್ಗೆ ಕನೆಕ್ಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಡ್ರ್ಯಾಗನ್ ಇದೆಲ್ಲ ಕನೆಕ್ಟಿವಿಟಿಗೆ ರೀ, ಟೂರಿಸಂಗೆ ರೀ ಅಂತ ಹೇಳ್ತಿದ್ದಾರೆ. ಆದರೆ ಟೂರಿಸ್ಟ್ಗಳ ಜಾಗದಲ್ಲಿ ಸೈನಿಕರನ್ನ ಕೂರಿಸಿ ಕಳಿಸೋಕೆ ಜಿನ್ಪಿಂಗ್ ಒಂದು ಆರ್ಡರ್ ಸಾಕು. ಹೀಗಾಗಿ ಚೀನಾದ ಸೇನಾ ಜಮಾವಣೆಯ ಸಾಮರ್ಥ್ಯ, ಮಿಲಿಟರಿ ಮೊಬಿಲೈಸೇಷನ್ನ ಕೇಪಬಿಲಿಟಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ 90ರ ದಶಕದ ಅಂತ್ಯ ಅಥವಾ 2000ರ ಆರಂಭದಲ್ಲಿ ಚೀನಾ ಏನಾದರೂ ಭಾರತದ ವಿರುದ್ಧ ತನ್ನ ಸೈನಿಕರನ್ನ
ಬಾರ್ಡರ್ಗೆ ತಲುಪಿಸಬೇಕು ಅಂದರೆ 1 ತಿಂಗಳ ಟೈಮ್ ಹಿಡಿತಾ ಇತ್ತು. ಆದರೆ ಈಗ ಕೇವಲ 5 ರಿಂದ 7 ದಿನದಲ್ಲಿ ಚೀನಾ ಯುದ್ಧಕ್ಕೆ ರೆಡಿ ಆಗ್ಬೋದು. ಚೀನಿ ಸೈನಿಕರು LACಗೆ ಬರ್ಬೋದು. ಈಗಂತೂ ಚೀನಾ ತನ್ನ ವೆಸ್ಟರ್ನ್ ಕಮಾಂಡ್ನ ಹೆಡ್ ಕ್ವಾರ್ಟರ್ ಚೆಂಗ್ಡೂನಿಂದ ಟಿಬೆಟ್ ರಾಜಧಾನಿ ಲಾಸಾ ಕನೆಕ್ಟ್ ಮಾಡುವಂತಹ ಮಹತ್ವಾಕಾಂಕ್ಷಿ ರೈಲ್ ಪ್ರಾಜೆಕ್ಟ್ಗಳಿಗೆ ಕೈ ಹಾಕಿದೆ. ಆದರೆ ಅಗೇನ್ ರೈಲ್ವೆ ವಿಚಾರದಲ್ಲೂ ಭಾರತ ಹಿಂದುಳಿದಿದೆ. LAC ಬಳಿ ನಾವು ಯಾವುದೇ ಆಪರೇಷನಲ್ ರೈಲ್ವೆ ನೆಟ್ವರ್ಕ್ ಅನ್ನೇ ಕರೆಕ್ಟಾಗಿ ಹೊಂದಿಲ್ಲ. ಬಾರ್ಡರ್ನ ಸ್ಟ್ರಾಟಜಿಕ್ ಫಾರ್ವರ್ಡ್ ಏರಿಯಾಗಳಿಗೆ ತುಂಬ ಹತ್ತಿರ ಇರುವಂತಹ ನಮ್ಮ ರೈಲ್ವೆ ಲೈನ್ಸ್ ಅಂತ ಹೇಳಿದ್ರೆ ರಂಗ್ಪಾರ, ಗುವಾಹಟಿಯಿಂದ ತವಾಂಗ್ ಕನೆಕ್ಟ್ ಮಾಡೋ ರೈಲ್ವೆ ಹಳಿಗಳು. ಆದರೆ ಇವೆಲ್ಲ ಚೀನಾ ಗಡಿಯಿಂದ 300-400 ಕಿಲೋಮೀಟರ್ ದೂರ ಇವೆ. ಪಂಜಾಬ್ನ ಭಾನುಪ್ಲಿಯಿಂದ ಲಡಾಖ್ನ ಲೇಗೆ, ಪಶ್ಚಿಮ ಬಂಗಾಳದ ಸಿಯೋಕ್ನಿಂದ ಸಿಕ್ಕಿಂನ ರಾಂಗ್ಪೋಗೆ ರೈಲ್ವೆ ನೆಟ್ವರ್ಕ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಆದರೆ ಇದು ಯಾವುದು ಕಂಪ್ಲೀಟ್ ಆಗಿಲ್ಲ. ಈ ಲೈನ್ಸ್ ಆಪರೇಷನ್ ಆಗೋಕೆ ಇನ್ನೂ ಕೂಡ 7-8 ವರ್ಷ ಬೇಕಾಗಬಹುದು ಅನ್ನೋ ಅಂದಾಜಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ವಾಯುಪಡೆಗೂ ಟಕ್ಕರ್. ಚೀನಾ ವಿರುದ್ಧ ಭಾರತ ತಕ್ಕ ಮಟ್ಟಿಗೆ ಸ್ಟ್ರಾಂಗ್ ಆಗಿರೋ ಏರಿಯಾ ಅಂದ್ರೆ ಅದು ಏರ್ ಪವರ್ ನಲ್ಲಿ. ಭಾರತ ಫಾರ್ವರ್ಡ್ ಏರಿಯಾದಲ್ಲಿ ಅಂದ್ರೆ ಚೀನಾ ಗಡಿಗೆ ಹತ್ತಿರದಲ್ಲಿ ಹೆಚ್ಚಿನ ಏರ್ ಬೇಸ್ ಗಳನ್ನ ಹೊಂದಿದೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಭಾರತ ಲಡಾಖ್ ನಿಂದ ಹಿಡಿದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ವರೆಗೂ ಚೀನಾ ಮಗ್ಗುಲಲ್ಲಿ ಸುಮಾರು 20ಕ್ಕೂ ಅಧಿಕ ಏರ್ ಬೇಸ್ ಗಳನ್ನ ಮಾಡಿಕೊಂಡಿದೆ. ಆದ್ರೆ ಚೀನಾ ಭಾರತದ ಗಡಿ ಬಳಿ ಕೇವಲ 10 ಏರ್ ಬೇಸ್ ಇಟ್ಕೊಂಡಿದೆ. ಭಾರತದ ವಾಯುನೆಲೆಗಳು LAC ಗಡಿಯಿಂದ ಸರಾಸರಿ 10 ಕಿಲೋಮೀಟರ್ ದೂರದಲ್ಲಿದೆ. ಚೀನಾ ಏರ್ ಬೇಸ್ಗಳು ಸರಾಸರಿ 60 ಕಿಲೋಮೀಟರ್ ದೂರದಲ್ಲಿವೆ. ಹೀಗಾಗಿ ಭಾರತಕ್ಕೆ ಏರ್ ಪವರ್ ನಲ್ಲಿ ಅಡ್ವಾಂಟೇಜ್ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚೀನಾ ಅತ್ಯಾಧುನಿಕ ಫೈಟರ್ ಜೆಟ್ ಮೂಲಕ ಈ ಅಡ್ವಾಂಟೇಜಸ್ ನ ಕಿತ್ಕೊಳ್ಳೋಕೆ ನೋಡ್ತಾ ಇದೆ. J-20, J-35 ನಂತಹ 5th ಜನರೇಷನ್ ನ ಸೋಕಾಲ್ಡ್ 5th ಜನರೇಷನ್ ನ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ನಾವಿನ್ನು 4.5 ಜನರೇಷನ್ ನ ಫೈಟರ್ ವಿಮಾನಗಳನ್ನು ಹಾರಿಸ್ತಾ ಇದ್ದೀವಿ. ಅಲ್ಲದೆ ಚೀನಾ Y-20, YY-20 ಅಂತಹ ಟ್ಯಾಂಕರ್ ವಿಮಾನಗಳನ್ನು ಕೂಡ ಮಾಡಿಕೊಳ್ತಿದೆ. ಇದರಿಂದ ಆಕಾಶದಲ್ಲೇ ತೈಲ ತುಂಬಿಸಬಹುದು. ಹೀಗಾಗಿ ಚೀನಿ ಫೈಟರ್ ಜೆಟ್ಗಳ ಏರ್ ಕೇಪಬಿಲಿಟಿ ವಿಸ್ತರಣೆಯಾಗ್ತಾ ಇದೆ. ಜನರನ್ನ ಬಾರ್ಡರ್ ಏರಿಯಾಗೆ ತಳ್ತಾ ಇದೆ. ಸ್ನೇಹಿತರೆ, ಬಾರ್ಡರ್ನಲ್ಲಿ ಚೀನಾ ಭಾರತವನ್ನು ಕೆಣ್ಕೋಕೆ ಮಾಡ್ತಿರೋ ಮತ್ತೊಂದು ಕೆಲಸ ಅಂದರೆ ಗಡಿ ಹಳ್ಳಿಗಳಿಗೆ ಜನರನ್ನ ಕಳಿಸೋದು. ಅದರಲ್ಲೂ ತನ್ನ ಜಾಗ ಅಂತ ಹೇಳ್ಕೊಳ್ಳೋ ಅರುಣಾಚಲ ಪ್ರದೇಶದ ಬಾರ್ಡರ್ಗೆ ದೊಡ್ಡ ಪ್ರಮಾಣದಲ್ಲಿ ಚೀನಿಯರನ್ನು ಕಳಿಸ್ತಾ ಇದೆ. 2018ರಿಂದ 2023 ನಡುವೆ ಬಾರ್ಡರ್ ಏರಿಯಾದಲ್ಲಿ ಚೀನಾದ ಪಾಪ್ಯುಲೇಷನ್ ಬರೋಬ್ಬರಿ 10.5% ಏರಿಕೆಯಾಗಿದೆ. ಅಂದರೆ 5 ವರ್ಷಗಳಲ್ಲಿ ಲಕ್ಷಾಂತರ ಜನ ಭಾರತದ ಗಡಿ ಹತ್ತಿರಕ್ಕೆ ಬಂದು ವಾಸ ಮಾಡೋಕೆ ಶುರು ಮಾಡಿದ್ದಾರೆ. ಗಡಿ ಭಾಗದಲ್ಲಿ ಚೀನಾ ಸುಮಾರು 624 ಹೊಸ ಹಳ್ಳಿಗಳನ್ನೇ ಸೃಷ್ಟಿಸಿದೆ. ಹೀಗೆ ನಿಧಾನಕ್ಕೆ ಬಾರ್ಡರ್ನಲ್ಲಿ ಜನವಸತಿ ಹೆಚ್ಚು ಮಾಡಿ ನಂತರ ನೋಡಿ ಇಲ್ಲಿ ನಮ್ಮ ಜನರೇ ಹೆಚ್ಚಿದ್ದಾರೆ, ಹೀಗಾಗಿ ಈ ಜಾಗ ನಮ್ಮದು ಅಂತ ಕೇಳ್ಬೋದು. ಈ ಹಳ್ಳಿಗಳನ್ನು ಪೊಲಿಟಿಕಲ್ ಬಾರ್ಗೇನಿಂಗ್ ಚಿಪ್ ಆಗಿ ಯೂಸ್ ಮಾಡ್ಬೋದು. ಜೊತೆಗೆ ಯುದ್ಧ ಆಗುವಂಥ ಸಂದರ್ಭದಲ್ಲಿ ನಾಗರಿಕರ ಪ್ರಾಣಹಾನಿ ಅನ್ನೋದು ದೊಡ್ಡ ಪೊಲಿಟಿಕಲಿ ಸೆನ್ಸಿಟಿವ್ ವಿಚಾರ. ಅಲ್ಲಿ ಜನರನ್ನು ದೊಡ್ಡ ಪ್ರಮಾಣದಲ್ಲಿ ಸೆಟಲ್ ಮಾಡಿಸ್ಕೊಂಡ್ಬಿಟ್ರೆ ಬಾರ್ಡರ್ನ ಅವ್ರ ಸೈಡ್ ತುಂಬ ಜನಸಂಖ್ಯೆ ಇದ್ದರೆ ಅದು ಕೂಡ ಅವರಿಗೆ ಅಡ್ವಾಂಟೇಜ್ ಆಗುತ್ತೆ. ಕೊನೆಗೆ ಅರುಣಾಚಲ ಪ್ರದೇಶ ವಶಪಡಿಸ್ಕೊಳ್ಳೋದು ಕೂಡ ಚೀನಾ ಪ್ಲಾನ್. ಅಲ್ಲದೆ ಈ ರೀತಿ ಜನವಸತಿ ಹೆಚ್ಚಾದಾಗ ಅದೇ ನೆಪದಲ್ಲಿ ಅಲ್ಲಿನ ಇನ್ಫ್ರಾ ಕೂಡ ಅಭಿವೃದ್ಧಿ ಮಾಡ್ಬೋದು. ಇದರಿಂದ ಚೀನಿ ಮಿಲಿಟರಿಗೆ ಸೇನೆ ನಿಯೋಜನೆ ಮಾಡೋಕ್ಕೆ, ಮೊಬಿಲೈಸೇಷನ್ಗೆ, ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ತುಂಬ ಚೆನ್ನಾಗಿ ಸಿಗುತ್ತೆ. ಗಡಿ ಹಳ್ಳಿಗಳನ್ನು ಲಾಜಿಸ್ಟಿಕಲ್ ಹಬ್ಸ್ ಆಗಿ, ಸ್ಟೇಜಿಂಗ್ ಪೋಸ್ಟ್ಸ್ ಆಗಿ ಯೂಸ್ ಮಾಡ್ಕೋಬೋದು ಅನ್ನೋದು ಡ್ರ್ಯಾಗನ್ ಹುನ್ನಾರ. ಇದಕ್ಕೆ ಕೌಂಟರ್ ಆಗಿ ಭಾರತ ಕೂಡ ಅರುಣಾಚಲ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶದಂಥ ಗಡಿ ರಾಜ್ಯಗಳಲ್ಲಿ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಅನ್ನೋ ಯೋಜನೆಯನ್ನು ಹಮ್ಮಿಕೊಂಡಿದೆ. ಗಡಿ ಹಳ್ಳಿಗಳಲ್ಲಿರೋ ಜನರ ಜೀವನ ಮಟ್ಟವನ್ನು ಸುಧಾರಿಸೋದು, ಈ ಮೂಲಕ ಅವರು ಗಡಿ ಭಾಗದಲ್ಲೇ ಉಳಿಯುವಂತೆ ಎನ್ಕರೇಜ್ ಮಾಡೋದು ಸರ್ಕಾರದ ಉದ್ದೇಶ. ಆದರೆ ಇದು ಕುಂಠಿತಾ ಸಾಗ್ತಾ ಇದೆ. ಅನೇಕ ಪ್ರಾಜೆಕ್ಟ್ಸ್ ಡಿಲೇ ಆಗಿವೆ. ಇದುವರೆಗೂ ಕೇವಲ 474 ಗಡಿ ಹಳ್ಳಿಗಳಿಗೆ ಮಾತ್ರ ವಿದ್ಯುತ್ ಸಿಕ್ಕಿದೆ. ಈ ಯೋಜನೆ ಅಡಿಯಲ್ಲಿ 113 ಹೊಸ ರಸ್ತೆ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡಲಾಗಿತ್ತು. ಆದರೆ ಮೊದಲನೇ ಹಂತದಲ್ಲೇ ಇನ್ನೂ ಕೂಡ 135 ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಕೊಡೋದು ಬಾಕಿ ಉಳ್ಕೊಂಡಿದೆ. 4G ನೆಟ್ವರ್ಕ್ ಅಂತೂ ದೂರದ ಮಾತು. ನಾವೆಲ್ಲ ಸಿಟಿಗಳಲ್ಲಿ 5G ಅಂತ ಹೇಳ್ತಾರೆ, ಅಷ್ಟು ಫಾಸ್ಟ್ ಇಲ್ಲ ರೀ ಅಂತೆಲ್ಲ ಮಾತಾಡೋ ಟೈಮ್ನಲ್ಲಿ ಪಾಪ ಅಲ್ಲಿ ಬಾರ್ಡರ್ ಪೀಪಲ್ಗೆ, ಅಲ್ಲಿನ ಜನರಿಗೆ ಗಡಿಯಲ್ಲಿ 4Gನೂ ಕೂಡ ಸಿಕ್ಕಿಲ್ಲ ಇನ್ನೂ. ಡ್ಯಾಮ್ ಜಲಸ್ಫೋಟಕ. ಸ್ನೇಹಿತರೆ, ಕೇವಲ ಗಡಿಯಲ್ಲಿ ದಂಡೆ ತೆಗೆತಿರೋದಲ್ಲದೆ ಚೀನಾ ನೀರಿನಲ್ಲೂ ಕೂಡ ಭಾರತದೊಂದಿಗೆ ಆಟ ಆಡ್ತಾ ಇದೆ. ನೀರಲ್ಲಿ ಆಟ ಅಂತ ಹೇಳಿದ್ರೆ ಜಿಯೋಪೊಲಿಟಿಕಲ್ ಆಟ. ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ನಿರ್ಮಿಸಿ ಜಲಸ್ಫೋಟಕವಾಗಿ ಬಳಸೋ ಬೆದರಿಕೆಯನ್ನು ಸೈಕಲಾಜಿಕಲಿ ಹಾಕೋಕೆ ನೋಡ್ತಾ ಇದೆ.
ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಮೆಡಾಗ್ ಅನ್ನೋ 60,000 ಮೆಗಾವ್ಯಾಟ್ ಸಾಮರ್ಥ್ಯದ ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ್ನು ಎಲ್ಲ ಬಿಟ್ಟು ತಗೊಂಬಂದು ಇಲ್ಲಿ ಮಾಡ್ತಿದ್ದಾರೆ ನಮ್ಮ ತಲೆ ಮೇಲೆ. ಈ ಪ್ರಾಜೆಕ್ಟ್ ಏನಾದರೂ ಕಂಪ್ಲೀಟ್ ಆದರೆ ಭಾರತಕ್ಕೆ 85% ನೀರು ಕಮ್ಮಿ ಆಗ್ಬೋದು. ಅವ್ರು ಮನ್ಸು ಮಾಡಿದ್ರೆ ಕಮ್ಮಿ ಮಾಡ್ಬೋದು. ಮಾಡೋಕ್ಕೆ ಬರಲ್ಲ ಅಂತಾರಾಷ್ಟ್ರೀಯವಾಗಿ ಹಾಗೆ ಮಾಡೋದು ಅಂದರೆ ಯುದ್ಧ ಮಾಡ್ದಂಗೆ, ಕಮ್ಮಿ ಮಾಡೋಕ್ಕೆ ಬರಲ್ಲ. ಈಗ ಭಾರತ ಕೂಡ ಪಾಕಿಸ್ತಾನಕ್ಕೆ ಸಿಂಧು ನೀರನ್ನು ಕೊಡಲ್ಲ ಅಂತ ಹೇಳಿದ್ರೆ ನಮ್ಮ ಪಾಲಿನ ನೀರು ಅಷ್ಟೇ ಕೊಡಲ್ಲ ಅಂತ, ಅವ್ರ ಪಾಲಿದನ್ನು ತಡಿಲಿಕ್ಕೆ ಬರೋದಿಲ್ಲ. ಅಂದರೆ ನದಿಯ ನ್ಯಾಚುರಲ್ ಹರಿವಿನಲ್ಲಿ ಅವರಿಗೆ ಸಿಗಬೇಕು ಅಷ್ಟು ಸಿಗಲೇಬೇಕು. ಸೊ ಇಲ್ಲೂ ಕೂಡ ಅದೇ ಅನ್ವಯ ಆಗುತ್ತೆ. ಆದರೆ ಯುದ್ಧದ ಟೈಮ್ನಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರಲ್ಲ, ಯುದ್ಧ ಮತ್ತು ಪ್ರೀತಿಯಲ್ಲಿ ಎಲ್ಲವೂ ನಡೆಯುತ್ತೆ ಅಂಥೇಳಿ. ಸೊ ಯುದ್ಧ ಅಂತ ಬಂದಾಗ ಚೀನಾ ಅದನ್ನು ವೆಪನ್ ಆಗಿ ಯೂಸ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಭಾರಿ ಪ್ರಮಾಣದಲ್ಲಿ ನೀರಿನ ಕೊರತೆ ಉಂಟು ಮಾಡೋಕ್ಕೆ ಚೀನಾಗೆ ಶಕ್ತಿ ಬರುತ್ತೆ. ಹೀಗಾಗಿ ಇದನ್ನು ಸ್ಟ್ರಾಟಜಿಕ್ ಲೆವರೇಜ್ ಆಗಿ ಚೀನಾ ಭಾರತದ ವಿರುದ್ಧ ಬಳಸುತ್ತೆ. ಒಂದು ಪವರ್ ಬಟನ್, ಲೆವರೇಜ್ ಬಟನ್ ಆಗಿ ಅದನ್ನು ಯೂಸ್ ಮಾಡುತ್ತೆ. ಬಳಸ್ತಾರೋ ಬಿಡ್ತಾರೋ ಬಟನ್ ಹಿಂಗೆ ಸವರಿ ಅವಾಗವಾಗ ನಮಗೆ ತೋರಿಸ್ತಾ ಇರ್ತಾರೆ ಇದೆ ಅಂಥೇಳಿ ಅನ್ನೋ ಲೆಕ್ಕಾಚಾರ. ಸೊ ಈ ರೀತಿ ಒಂದು ಕಡೆ ಚೀನಾ ಡ್ರ್ಯಾಗನ್ ಎಲಿಫೆಂಟ್ ಡ್ಯಾನ್ಸ್ ಮಾಡಬೇಕು, ನಾವು ತುಂಬ ಚೆನ್ನಾಗಿ ಆಗಬೇಕು, ಒಳ್ಳೆ ಸಂಬಂಧ ಹಿಡ್ಕೋಬೇಕು, ನಾವು ಯಾಕೆ ಶತ್ರುಗಳಾಗೋಣ, ನಾವು ಒಳ್ಳೆ ಫ್ರೆಂಡ್ಸ್ ಆಗೋಣ, ಅಮೆರಿಕದ ವಿರುದ್ಧ ಇಬ್ಬರು ಒಟ್ಟಾಗಬೇಕು ಅಂತೆಲ್ಲ ಹೇಳ್ತಾ ಇದ್ದರೂ ಕೂಡ ಜೊತೆಗೆ ಭಾರತದ ವಿರುದ್ಧ ಸಂಚು ಕೂಡ ರೂಪಿಸ್ತಾ ಇದೆ. ಅಪನಂಬಿಕೆ ಯಾವ ಲೆವೆಲಲ್ಲಿದೆ ಅಂತ ಹೇಳಿದ್ರೆ ಬಿಲಿಯನ್ ದುಡ್ಡನ್ನು ಸುರಿದು ನಮಗಿಂತ ಡಬಲ್ ವೇಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಿದ್ದಾರೆ, ಮಿಲಿಟರಿ ಯೂಸ್ಗೂ ಆಗೋ ಥರದಲ್ಲಿ ಬಾರ್ಡರ್ನಲ್ಲಿ. ಇದಕ್ಕೆ ಪ್ರತಿಯಾಗಿ ಭಾರತವೂ ಕೂಡ ಆಯಿತು ಡ್ಯಾನ್ಸ್ ಮಾಡೋಣ ಅಂಥೇಳಿ ಶೇಕ್ ಹ್ಯಾಂಡ್ ಕೊಡುತ್ತಲೇ ಪೂರ್ತಿಯಾಗಿ ಚೀನಾವನ್ನು ನಂಬದೆ, ಗಡಿಯಲ್ಲಿ ಒಂದು ವೇಳೆ ಚೀನಾದೊಂದಿಗೆ ಹಾಸ್ಟಿಲಿಟಿ ಕ್ರಿಯೇಟ್ ಆದರೆ ಅಥವಾ ಆಲ್ರೆಡಿ ಇರೋ ಹಾಸ್ಟಿಲಿಟಿ ಇನ್ನೂ ಆ ವೈರತ್ವ ಅಥವಾ ಆ ಉದ್ವಿಗ್ನ ವಾತಾವರಣ ಜಾಸ್ತಿ ಆದರೆ, ಯುದ್ಧದಂತಹ ಪಾಸಿಬಿಲಿಟಿ ಯಾವತ್ತಾದರೂ ನಿರ್ಮಾಣ ಆದರೆ ಫೇಸ್ ಮಾಡೋಕ್ಕೆ ಸರ್ವ ರೀತಿಯಲ್ಲೂ ತಯಾರಾಗಿರಬೇಕು. ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರನ್ನು ಮಿನಿಮಮ್ ನಾವು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಬಾರ್ಡರ್ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂತಹ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬೆಂಬಲ ಕೊಡಿ ಅನ್ನೋ ಮನವಿಯೊಂದಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.